ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು 7 ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ. ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಪ್ರಧಾನಿ ನರೇಂದ್ರ ಮೋದಿಯವರ ಚುನಾವಣಾ ಪ್ರಚಾರಕ್ಕಾಗಿ ದಾವಣಗೆರೆಗೆ ಭಾನುವಾರದಂದು ಆಗಮಿಸಲಿದ್ದಾರೆ. ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ಭರ್ಜರಿಯಾಗಿ ವೇದಿಕೆ ಸಿದ್ಧವಾಗುತ್ತಿದೆ. ಜಿಲ್ಲೆಯಾದ್ಯಂತ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಿಂದ ಭಾರೀ ಪ್ರಮಾಣದಲ್ಲಿ ಜನಸ್ತೋಮ ಸೇರುವ ನಿರೀಕ್ಷೆಯಲ್ಲಿದ್ದು, ಯಾರಿಗೂ ತೊಂದರೆ ಆಗದ ಹಾಗೆ ಆಸನಗಳನ್ನು ಸಿದ್ಧಪಡಿಸಲಾಗುತ್ತಿದೆ. ಹಾಗೂ ರಕ್ಷಣಾ ಪಡೆಯವರು ಮತ್ತು ದಾವಣಗೆರೆಯ ಪೊಲೀಸ್ನವರು ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗಬಾರದು ಮತ್ತು ಸಾರ್ವಜನಿಕರಿಗೆ ಟ್ರಾಫಿಕ್ ವಿಚಾರದಲ್ಲಿ ಕಿರಿಕಿರಿ ಆಗಬಾರದು ಎಂದು ರಸ್ತೆಯ ಬದಿಯಲ್ಲೆಲ್ಲ ಯೂ-ಟರ್ನ್ ಜಾಗದಲ್ಲೆಲ್ಲ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಭದ್ರತಾ ವಿಚಾರವಾಗಿ ಮುಂಜಾಗ್ರತೆಯಾಗಿ ರಸ್ತೆ ಬದಿಯ ಗೂಡಂಗಡಿಗಳನ್ನು, ರಸ್ತೆ ಬದಿಯಲ್ಲಿರುವ ಶೆಡ್ಗಳನ್ನೆಲ್ಲ ಪೊಲೀಸ್ನವರು ಮುಚ್ಚಿಸಿದ್ದಾರೆ. ಹಾಗೂ ದಾವಣಗೆರೆಯ ಖಾಸಗಿ ಬಸ್ ನಿಲ್ದಾಣ ಹಾಗೂ ಸರ್ಕಾರಿ ಬಸ್ ನಿಲ್ದಾಣಗಳು ಕೂಡ ತಾತ್ಕಾಲಿಕವಾಗಿ ಸ್ಥಳಾಂತರವಾಗಿದೆ. ಖಾಸಗಿಯವರ ಹೊಸ ಬಸ್ ನಿಲ್ದಾಣ ಪ್ರಾಯೋಗಿಕವಾಗಿ ಇಂದು ಚಾಲನೆಗೊಂಡಿದೆ. ಈ ಬಸ್ ನಿಲ್ದಾಣದ ಸಮಸ್ಯೆಗಳನ್ನು ಇಲ್ಲಿಯ ಖಾಸಗಿ ಬಸ್ ಏಜೆಂಟ್ ಹೀಗೆ ವಿವರಿಸಿದ್ದಾರೆ. ಈಗ ಇವತ್ತಿಂದ ಸ್ಟಾರ್ಟ್ ಆಯಿತು ಇದು ಬಸ್ ಇಲ್ಲ ಸರ್, ಇದು ಒಂದು ಮೋದಿ ಬರ್ತಾನೆ ಅಂತೇಳಿ ನಾಳೆ ಮೋದಿ ಬರ್ತಾರೆ ಅಂತೇಳಿ ಅದಕ್ಕೆ ಇಲ್ಲಿ ಕಳಿಸಿದ್ದಾರೆ. ನೋಡ್ಬೇಕಿದೆ, ನಾಳೆ ಒಂದಿನ ಟೈಮ್ ಫುಲ್ ಪರ್ಮನೆಂಟ್ ಆಗುತ್ತೆ. ನೋಡ್ಬೇಕು, ಗೊತ್ತಾಗುತ್ತೆ. ಈ ಬಸ್ ಸ್ಟ್ಯಾಂಡ್ ನಿಮಗೆ ಈಗ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹೊಂದಾಣಿಕೆ ಆಗ್ತಿದೆಯಾ? ಹೊಂದಾಣಿಕೆ ಆಗ್ತಿಲ್ಲ ಸರ್, ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಏನು ಮಾಡಲ್ಲ, ಇವತ್ತೇ ಪ್ರಯೋಗ ಇವತ್ತೇ ಫಸ್ಟ್ ಬಂದಿರೋದು. ಏನು ಅನ್ಸುತ್ತೆ ನಿಮಗೆ ಇಲ್ಲಿ ಬಸ್ ಸ್ಟ್ಯಾಂಡ್ ಈಗ ಬಸ್ ನಿಲ್ಲಕ್ಕೆ ಅವಕಾಶ ಆಗ್ತಿದೆ? ತೊಂದರೆ ಆಗ್ತಿದೆ ಸರ್. ಸ್ವಲ್ಪ ಇನ್ನೊಂದು 5 ಅಡಿ 10 ಅಡಿ ಹಿಂದಕ್ಕಾಗಿದ್ರೆ ಚೆನ್ನಾಗಿ ಅನ್ಸೋದು. ಭಾಳ ಈಗ ಒಳಗೆ ಬರೋಕ್ಕೆ ನೋಡ್ರಿ ಅಲ್ಲಿ ಎಷ್ಟು ಜಾಮ್ ಆಗಿದೆ. ಅಲ್ಲಿ ಭಾಳ ಸಮಾಜ ಕಟ್ಟಿರೋ ಇಂಜಿನಿಯರ್ಗಳು ಕ್ಲೀನಾಗಿ ಕಟ್ಟಿಲ್ಲ. ಯಾರು ಕಟ್ಟಿಲ್ಲ? ಇಂಜಿನಿಯರ್ಗಳು ಕ್ಲೀನಾಗಿ ಪ್ಲಾನ್ ಮಾಡಿ ಕಟ್ಟಿಲ್ಲ. ಸ್ವಲ್ಪ ಇನ್ನೊಂದು ಇನ್ನು ಬೇಜಾನ್ ಜಾಗ ಇದೆ ಅಲ್ಲಿ ಹಿಂದ್ಗಡೆ. ಆರಾಮ್ ಇನ್ನೊಂದು 10 ಅಡಿ ತಗೊಂಡಿದ್ರೆ ಆರಾಮ್ ಬಸ್ಗಳೆಲ್ಲ ಫ್ರೀ ಆಗವು, ಒಳಗೆ ಬರೋವು. ಈಗ ನಾಳೆಯಿಂದ ಮತ್ತೆ ಬಸ್ ಸ್ಟ್ಯಾಂಡ್ ಕಂಟಿನ್ಯೂ? ನಾಳೆ ಒಂದಿನ ಇಲ್ಲೇ. ಮಾಹಿತಿ ಹೆಂಗಿದೆ ಸಾರ್ವಜನಿಕ? ಭಾಳ ಸಮಸ್ಯೆ ಆಗ್ತಿದೆ ಬಸ್ ಹೋಗೋಕ್ಕೆ ಬರೋರಿಗೆ. ಈಗ ನೀವು ಇಲ್ಲಿ ಕಂಟಿನ್ಯೂ ಮಾಡ್ತೀರಾ ಬಸ್ ಸ್ಟ್ಯಾಂಡ್? ಪ್ರೈವೇಟ್ ಮತ್ತೆ ಇಲ್ಲೇ ಮಾಡಬೇಕು. ನಿಮ್ಮ ಸಂಘಟನೆಯವರು, ನಿಮ್ಮ ಸಂಘ ಅದರಿಂದ ಏನು ತೀರ್ಮಾನ ಏನು? ಅದೇ ಇದನ್ನೆಲ್ಲ ಹೊಡೆದು ಸ್ವಲ್ಪ ಹಿಂದಕ್ಕೆ ಮಾಡ್ರಿ ಅಂತ ಹೇಳಿದ್ರು. ಮಲ್ಲಣ್ಣರಿಗೆ ಮಾಡ್ತೀವಿ ಸದ್ಯ ಹೋಗ್ರಿ ಅಂತ ಹೇಳಿದ್ರು. ಇದನ್ನೆಲ್ಲ ಮಾಡ್ತಿದ್ದಾರೆ, ಇನ್ನೂ ಅಲ್ಲೆಲ್ಲ ಮಾಡ್ತಿದ್ದಾರೆ. ಈಗ ಎಮರ್ಜೆನ್ಸಿ ಮತ್ತೆ ಬಂದಿದ್ದೀವಿ. ಆಯ್ತು, ಥ್ಯಾಂಕ್ ಯು ಸರ್.